ನಮಸ್ಕಾರ, ನಾನು ಶಿವಕುಮಾರ್. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ನೋಡಿದ್ವಿ ಪ್ರೈಮ್ ಫ್ಯಾಕ್ಟರೈಸೇಷನ್. ಓಕೆನಾ? ಪ್ರೈಮ್ ಫ್ಯಾಕ್ಟರೈಸೇಷನ್ ಎರಡು ಮೆಥಡ್ ನೋಡಿದ್ವಿ. ಒಂದು ಟ್ರೀ ಮೆಥಡ್, ಒಂದು ಲ್ಯಾಡರ್ ಮೆಥಡ್ ಆರ್ ಡಿವಿಷನ್ ಮೆಥಡ್. ಯಾಕೆ ಲ್ಯಾಡರ್ ಮೆಥಡ್? ಬಿಕಾಸ್ ಲ್ಯಾಡರ್ ತರ ಬರುತ್ತೆ ಇದು. ಸೊ ಲ್ಯಾಡರ್ ಮೆಥಡ್. ಸೊ ನಾವು ಇವಾಗ ಆಲ್ರೆಡಿ ಇದರದ್ದು ವರ್ಕ್ಶೀಟ್ಸ್ ಎಲ್ಲ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ನಾವು ಡೈರೆಕ್ಟ್ಲಿ ಮೂವ್ ಮಾಡ್ತಾ ಇದೀವಿ ನೆಕ್ಸ್ಟ್ ಚಾಪ್ಟರ್, ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ. ನಾವು ಆಲ್ರೆಡಿ ಇದದ್ದು ಒಂದು ಪ್ರೀವಿಯಸ್ ಕ್ಲಾಸ್ ಮಾಡಿದೆ, ಬಟ್ ಇನ್ ಡೆಪ್ತ್ ಬೇಕನ್ನೋದಕ್ಕೆ ನಾನು ಮತ್ತೆ ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಓಕೆ, ಸೊ ಎಚ್ ಸಿ ಎಫ್ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಫ್ಯಾಕ್ಟರ್ ಅಂದ್ರೆ ಅಂಶ. ಫ್ಯಾಕ್ಟರ್ಸ್ ಅಂತ ಹೇಳ್ತೀವಲ್ಲ. ಫಾರ್ ಎಕ್ಸಾಂಪಲ್, ನೀವೊಂದು ಟೀ ಪ್ರಿಪೇರ್ ಮಾಡ್ತಾ ಇದ್ದೀರಾ. ಟೀ ಪ್ರಿಪೇರ್ ಮಾಡೋದಕ್ಕೆ ಏನೇನ್ ಬೇಕು? ಫಸ್ಟ್ ಟೀ ಪೌಡ್ರ, ಶುಗರ್, ಮಿಲ್ಕ್, ವಾಟರ್ ಸ್ವಲ್ಪ ಆಡ್ ಮಾಡ್ತಾರೆ. ಸ್ವಲ್ಪ ಮಸಾಲ ಬೇಕಂತಂದ್ರೆ ಜಿಂಜರ್. ಸೊ ಇದೆಲ್ಲ ಸೇರಿ ಪ್ರಿಪೇರ್ ಮಾಡಿದಾಗ ನಮಗೆ ಟೀ ಅಂತ ಒಂದು ಪ್ರಿಪೇರ್ ಮಾಡ್ತೀವಿ. ಹೌದಾ? ಸೊ ಸೇಮ್ ಅದೇ ತರ ಒಂದು ಯಾವ್ದಾದ್ರು ಒಂದು ನಂಬರ್ ಕೊಟ್ಟಿದ್ದಾರೆ, ಕಾಂಪೋಸಿಟ್ ನಂಬರ್ ಅಂದ್ರೆ ಆ ಕಾಂಪೋಸಿಟ್ ನಂಬರ್ ಅಲ್ಲಿ ಇರೋ ಫ್ಯಾಕ್ಟರ್ಸ್, ಆ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು ನಾವು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಫಾರ್ ಎಕ್ಸಾಂಪಲ್, ಈಗ ನಂಬರ್ 4 ಇದೆ. ಈ ಫಸ್ಟ್ ಕ್ವೆಶನ್ ನಂಬರ್ 4 ಇದೆ. ಈ ನಂಬರ್ 4 ನಾವು ಬ್ರೇಕ್ ಮಾಡಿದಾಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ ಏನೇನ್ ಬರುತ್ತೆ? 2 1. ಸೊ ಅದೇ ತರ ನಂಬರ್ 6 ಬ್ರೇಕ್ ಮಾಡಿದಾಗ 2 1 2 3 3 1. ಸೊ ಫ್ಯಾಕ್ಟರ್ಸ್ ಆಫ್ 4 ಏನೇನಂತ ಬರಿತೀವಿ ನಾವು? 2 ಇಂಟು, ಅದರ 6 ಬರಿಬೇಕಂತಂದ್ರೆ 2 ಇಂಟು. ಸೊ ಎಚ್ ಸಿ ಎಫ್ ಅಲ್ಲಿ ಯಾವ ತರ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಯೂಶುವಲಿ ನಾವು ಏನ್ ಚೆಕ್ ಮಾಡ್ತೀವಿ, ಯಾವ ಟೇಬಲ್ ಅಲ್ಲಿ. ಫಾರ್ ಎಕ್ಸಾಂಪಲ್, 4 ಯಾವ್ಯಾವ ಟೇಬಲ್ ಅಲ್ಲಿ ಬರುತ್ತೆ? 1 ಟೇಬಲ್ ಅಲ್ಲಿ ಬರುತ್ತೆ, 2 ಟೇಬಲ್ ಅಲ್ಲಿ ಬರುತ್ತೆ, 4 ಟೇಬಲ್ ಅಲ್ಲಿ ಬರುತ್ತೆ. ಅದೇ ತರ ಸಿಕ್ಸ್ ಯಾವ್ಯಾವ ಟೇಬಲ್ ಅಲ್ಲಿ ಬರುತ್ತೆ? 1 2 3 ಮತ್ತೆ 6. ಸೊ ಇದ್ರದ್ದು ಫ್ಯಾಕ್ಟರ್ಸ್ ಏನೇನಿದಾವೆ? 1 ಫ್ಯಾಕ್ಟರ್ ಇದೆ, ಎಸ್. 2 ಫ್ಯಾಕ್ಟರ್ ಇದೆ, ಬಟ್ ಕಂಪ್ಯಾರಿಟಿವ್ಲಿ ಇದಾದ್ಮೇಲೆ ಬೇರೆ ಯಾವುದು ಕಾಮನ್ ಫ್ಯಾಕ್ಟರ್ ಇಲ್ಲ. ಇಲ್ಲಿ ಐದರ್ ನಮ್ಮ ಹತ್ರ 1 ಇದೆ, ಇಲ್ಲ 2 ಇದೆ. ಸೊ ಇದರಲ್ಲಿ ಹೈಯೆಸ್ಟ್ ಯಾವುದು? ಸೊ ಎಚ್ ಸಿ ಎಫ್ ಆಫ್ 4 ಅಂಡ್ ಎಚ್ ಸಿ ಎಫ್ ಆಫ್ 4 ಅಂಡ್ 6 ಬರಬೇಕು ಅಂದ್ರೆ ಯಾವ್ದು ಬರೀತೀವಿ? ಅಂದ್ರೆ ಇದರದ ಅರ್ಥ ಏನಂದ್ರೆ, 4 ಮತ್ತೆ 6 ನ ಒಂದು ನಂಬರ್ ಈಕ್ವಲಿ ಡಿವೈಡ್ ಮಾಡುತ್ತೆ ಅಂದ್ರೆ ಅದು 2. 2 2 2 3 ಈ ತರ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ಎಚ್ ಸಿ ಎಫ್ ಅಂದ್ರೆ ಒಂದು ನಂಬರ್ ಎರಡು ದೊಡ್ಡ ನಂಬರ್ನ ಈಕ್ವಲಿ ಡಿವೈಡ್ ಮಾಡೋ ತರ ಇರಬೇಕು. ಅದು ಪ್ರೈಮ್ ನಂಬರೇ ಇರ್ಬೇಕಂತ ಏನು ನೆಸೆಸಿಟಿ ಇಲ್ಲ. ಒಂದು ಕಾಂಪೋಸಿಟ್ ನಂಬರು ಎರಡು ನಂಬರ್ನ ಡಿವೈಡ್ ಮಾಡಬಹುದು. ಫ್ಯಾಕ್ಟರ್ಸ್ ಆಫ್ 6 ಬರಿತೀವ. ಫ್ಯಾಕ್ಟರ್ಸ್ ಆಫ್ 6 ಯಾವ್ಯಾವ ಟೇಬಲ್ ಅಲ್ಲಿ ಬರುತ್ತೆ? 1 ಅಲ್ಲಿ ಬರುತ್ತೆ, 2 ಅಲ್ಲಿ ಬರುತ್ತೆ, 3 ಅಲ್ಲಿ ಬರುತ್ತೆ, 6 ಅಲ್ಲಿ ಬರುತ್ತೆ. 9 ಯಾವ್ಯಾವ ಟೇಬಲ್ ಅಲ್ಲಿ ಬರುತ್ತೆ? 1 3 ಮತ್ತೆ 9. ಡೈರೆಕ್ಟ್ಲಿ 9 ಅಲ್ಲೇ ಬರುತ್ತೆ. 3 3 9. 6 ಟೇಬಲ್ ಅಲ್ಲಿ ಬರಲ್ಲ, ಚೆಕ್ ಮಾಡ್ಕೊಳ್ಳಿ. 6 ಟೇಬಲ್ ಅಲ್ಲಿ 9 ಎಲ್ಲಾರು ಬರುತ್ತೆ? 6 1 6, 6 2 12. ಸೊ 9 ಬರಲ್ಲ. ಸೊ ಈ ಎರಡು ನಂಬರ್ನ 6 ಮತ್ತೆ 9 ನ ಒಂದು ನಂಬರ್ ಡಿವೈಡ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಒಂದೇ ಕಾಮನ್ ಫ್ಯಾಕ್ಟರ್ ಇರೋದು ಎಚ್ ಸಿ ಎಫ್. ಅದೇ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯೂಶುವಲಿ ಎರಡು ನಂಬರ್ ಗಳ ನಡುವೆ ಎಚ್ ಸಿ ಎಫ್ ಮಾಡ್ತೀವಿ. ಎಚ್ ಸಿ ಎಫ್ ಆಫ್ 6 ಅಂಡ್ 9 ಇಸ್ ಈಕ್ವಲ್ ಟು. ಸೊ ಜಸ್ಟ್ ಚೆಕ್ ಮಾಡೋಣ, ಕ್ರಾಸ್ ವೆರಿಫೈ ಹೌದೋ ಇಲ್ಲ ಅಂತ.
ಸಿಕ್ಸ್ ಮತ್ತೆ 3 2s 3 3s. ಇದಾದ್ಮೇಲೆ ಬೇರೆ ಯಾವ್ದು ನಂಬರ್ ನಮ್ ಕಡೆ ಇಲ್ಲ, ಇವೆರಡು ಪ್ರೈಮ್ ನಂಬರ್ ಆಯ್ತು, ಹೌದಾ? ಸೊ ಎಚ್ ಸಿ ಎಫ್ ಅಂದ್ರೆ ಯಾರು ಕಾಮನ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು ಸ್ಪೋರ್ಟ್ಸ್ ಟೀಮ್ ಏನಾದ್ರು ನೀವು ಜಾಯಿನ್ ಮಾಡಿದ್ರೆ, ಸೊ ಯಾವ್ದಾರು ಒಂದ್ ಪರ್ಸನ್ ಇರ್ತಾರ, ಒಂದ್ ಪರ್ಸನ್ ಅವರು ಫುಟ್ಬಾಲ್, ಕ್ರಿಕೆಟ್, ಕ್ರಿಕೆಟ್, ಹೌದಾ? ಈ ಪರ್ಸನ್ ಎ ಅನ್ನೋ ಪರ್ಸನ್ ಫುಟ್ಬಾಲ್ ಅಲ್ಲೂ ಇದ್ದಾರೆ, ಕ್ರಿಕೆಟ್ ಅಲ್ಲೂ ಇದ್ದಾರೆ. ಆಮೇಲೆ ಇಲ್ಲಿ ಬಿ, ಸಿ, ಡಿ. ಈಗ ನಾವು ಯಾರಿದ್ದಾರೆ, ಒಂದ್ ಪರ್ಸನ್ ಇದ್ದಾರೆ ಇದರಲ್ಲಿ, ಯಾರೋ ಒಬ್ರು ಕಾಮನ್ ಆಗಿದ್ದಾರೆ, ಯಾರು, ಎರಡು ಸ್ಪೋರ್ಟ್ಸ್ ಅಲ್ಲಿ. ಸೊ ಈ ತರ ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವ ಪರ್ಸನ್ ಇದ್ದಾರೆ ಕಾಮನ್ ಆಗಿ ಇವರಿಬ್ಬರು ನಡುವೆ, ಆ ಫ್ಯಾಕ್ಟರ್ ನ ಹುಡುಕ್ತಾ ಇದ್ದೀವಿ. ಓಕೆನಾ? ಸೊ ಜಸ್ಟ್ ನೆಕ್ಸ್ಟ್ ಲೆವೆಲ್ಗೆ. ಹಾ, ಈ ಕ್ವಶನ್ 9 and 15. 9 and 15 ಎಂದು ಫ್ಯಾಕ್ಟರ್ಸ್ ನೋಡೋಣ. 9 3 3s 3 1s. 15 ಎಂದು ಬ್ರೇಕ್ ಮಾಡಿದಾಗ 3 5s. ಸೊ ನೀವು ನೋಡ್ತಾ ಇದ್ದಾನೆ ಆನ್ಸರ್ ಮಾಡಿರ್ಬೇಕು ಈ ಸಲ. ಆನ್ಸರ್ 3 ಅಂತ, ಹೌದಾ? 3 ಒಂದೇ ಸಲ ಕಾಮನ್ ಇಲ್ಲೂ ಇದೆ, ಬಟ್ ನಮಗೆ ಒಂದ್ಸಲ ಕಾಮನ್ ಇದ್ದಿರ್ಬೇಕು. ಸೊ ಹಾಗಾದ್ರೆ 9 is equal to 3 15 equal to 3 into ಕ್ರಾಸ್ ಚೆಕ್ ಮಾಡೋಣ. 9 ಯಾವ್ಯಾವ ಟೇಬಲ್ ಅಲ್ಲಿ ಬರುತ್ತೆ? 1 3 ಅದೇ 50 1 3 5 ಕಾಮನ್ ಫ್ಯಾಕ್ಟರ್ 1 ಮತ್ತು ಇದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 3. ಸ್ವಲ್ಪ ಇವಾಗ ಹೈಯರ್ ನಂಬರ್ ಫಾರ್ ಕ್ಲಾಸ್ 6 24 ಮತ್ತು 30. 24 ಮತ್ತು ಎರಡು ನಿಮ್ಗೆ ಡಿವಿಷನ್ ಮೆಥಡ್ ತೋರಿಸ್ತಾರೆ, ಫ್ಯಾಕ್ಟರೈಸೇಷನ್ ಫ್ಯಾಕ್ಟರ್ಸ್ ಬರೆಯೋದು ತೋರಿಸ್ತಾರೆ. 24 ಯಾವ್ಯಾವ ಟೇಬಲ್ ಅಲ್ಲಿ ಬರುತ್ತೆ? 1 ಅಲ್ಲಿ ಬರುತ್ತೆ, 2 ಅಲ್ಲಿ ಬರುತ್ತೆ, 3 8 4 6 ಮತ್ತೆ 5 ಅಲ್ಲಿ ಬರಲ್ಲ, 6 ಟೇಬಲ್ ಅಲ್ಲಿ ಬರುತ್ತೆ, 8 3 12 3 ನೆಕ್ಸ್ಟ್ ಬಿಟ್ಟು ಡೈರೆಕ್ಟ್ 26. 36 ನೋಡೋಣ. 1 ಅಲ್ಲಿ, 2 ಅಲ್ಲಿ, 3 ಅಲ್ಲೂ ಬರುತ್ತೆ, 4 ಅಲ್ಲಿ ಬರುತ್ತೆ, 6 ಅಲ್ಲಿ ಬರುತ್ತೆ, 9 4s 36, 12 ಅಲ್ಲಿ ಬರುತ್ತೆ, 18 ಅಲ್ಲಿ ಬರುತ್ತೆ, ನೆಕ್ಸ್ಟ್ 36. ಹೌದಾ? ಈಗ ಫಾರ್ ಎಕ್ಸಾಂಪಲ್ ನಾವೀಗ ಫ್ಯಾಕ್ಟರೈಸೇಷನ್ ಮಾಡೋಣ. ಫ್ಯಾಕ್ಟರ್ಸ್ ಅಂತ ನಮ್ಮ ಹತ್ರ ಬರ್ಕೊಂಡಿದ್ವಿ. ಈಗ ಲ್ಯಾಡರ್ ಮೆಥಡ್ ಯೂಸ್ ಮಾಡಿ 24 ನ ಬ್ರೇಕ್ ಮಾಡೋಣ. 24 2 12s 2 6s 2 3s 3 1s. ಎಸ್. ನೆಕ್ಸ್ಟ್ 36 ನೋಡೋಣ. 2 18s 2 9s, sorry 3 3 3s 3 1s. ಕ್ಲಿಯರಾ? ಸೊ 24 ನಾನು ಬರಿಬೇಕಂತಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ 2 into 2 into 2 into 3. 36 ನೋಡಿ, 36 2 into 2 into 3 into ಬರಿಬೋದಾ? ಯಾಕೆ ಈ ತರ ಬರಿತಾ ಇದ್ದೀನಿ ಅಂತಂದ್ರೆ ನಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಇಲ್ಲಿ. ಸೊ 2 ಎಷ್ಟು ಸಲ ಇದೆ ಕಾಮನ್ ಆಗಿ? 2. ಸೊ HCF of 24 and 36 equal to 2 into 2 into 3. Nothing but 2 to the power 2 into 3. So the answer 2 2s of 4, 4 3s are clear. So HCF. ಸಾಕಷ್ಟು ಕ್ವಶನ್ಸ್ ವರ್ಕ್ ಅಲ್ಲಿ ಕೊಡ್ತೀನಿ. ಸೊ ಒಂದು 3 ಡಿಜಿಟ್ ನಂಬರ್ದು HCF ಮಾಡೋಣ.
12 ಯಾವ್ಯಾವ ಟೇಬಲ್ ಅಲ್ಲಿ ಬರುತ್ತೆ? 1 ಅಲ್ಲಿ ಬರುತ್ತೆ, 2 ಅಲ್ಲಿ ಬರುತ್ತೆ, 3 ಅಲ್ಲಿ ಬರುತ್ತೆ, 4 6 18 1 ಅಲ್ಲಿ 2 9s 3 6 4 ಅಲ್ಲಿ ಬರಲ್ಲ, 6 ಅಲ್ಲಿ ಬರುತ್ತೆ. ಓಕೆನಾ? ನೆಕ್ಸ್ಟ್ 9 ಅಲ್ಲಿ ಬರುತ್ತೆ, 18 24 ಯಾವ್ಯಾವ ಟೇಬಲ್ ಅಲ್ಲಿ ಬರುತ್ತೆ? 1 2 3 4 6 8 12 24. ಓಕೆನಾ? ಸೊ ನಮ್ ಪ್ರಕಾರ 6 ಬರ್ಬೇಕಾ? ಸೊ 2 6 2 3s 3 1s ಅಂದ್ರೆ 12 equal to 2 into 2 into 3. 2 9s 3 3s 3 1s. ಸೊ 24 ಮಾಡಿದಾಗ 2 12s 2 6s 2 3s. ಸೊ 18 equal to 2 into 3 into 3. ಅದೇ 24 ಬರೆದಾಗ 2 into 2 into 2 into 3. ಸೊ ಮೂರರಲ್ಲಿ ಕಾಮನ್ ಇರಬೇಕು. ಸೊ ಇದರಲ್ಲಿ ಒಂದು ಸೆಟ್ ಕಾಮನ್ ಇದೆ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಸೆಟ್ ಕಾಮನ್. ಸೊ HCF ಆಫ್ 3 digits ಮಾಡ್ತಾ ಇದೀವಿ. 12 18 24 ಈಕ್ವಲ್ ಟು 6. ಕ್ಲಿಯರಾ? ಏನಾರು ಇದ್ರೆ ಕಮೆಂಟ್, ನಿಮ್ಗೆ ಕಮೆಂಟ್ ಮಾಡಕ್ ಆಗ್ತಾ ಇಲ್ಲ, ಡೌಟ್ ಕೇಳೋದು ನಿಮ್ಗೆ ಒಂಥರ ಆಗ್ತಾ ಇದೆ ಅಂತಂದ್ರೆ ನಾನು ಡೆಸ್ಕ್ರಿಪ್ಷನ್ ಅಲ್ಲಿ ನನ್ನ ಮೇಲ್ ID ಕೊಟ್ಟಿರ್ತೀನಿ. ನೀವು ಡೈರೆಕ್ಟ್ ಆಗಿ ಅದಕ್ಕೆ ಕ್ವಶನ್ಸ್ ಹಾಕ್ಬಹುದು. ನಾನು ಅದಕ್ಕೆ ಒಂದು ಸೊಲ್ಯೂಷನ್ ನಾನು ಕಳಿಸ್ತೀನಿ. ಥ್ಯಾಂಕ್ ಯು.